1 ಗಂಟೆಯಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಲಂಚ್ 1 ಗಂಟೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ, ಎಷ್ಟು ಸ್ಪೀಡ್ ಅನಿಸ್ತಾ ಇದೆ. ನಾ ಯೂಶ್ವಲಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ. ಬಟ್ ಇದಕ್ಕಿಂತ ಮುಂಚೆ ನಾನು ಏನು ಹೇಳೋದಂದರೆ, ಈ ಥರ ಮಾಡೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಆಗುತ್ತಾ? ನಾವು 1 ಅವರಲ್ಲೇ ನಾವೆಲ್ಲ ಮಾಡಿಕೊಂಡು ಸೊ ಫಟಾಫಟ ಮೂವ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ? ಅದನ್ನೆಲ್ಲ ಲಾಸ್ಟಿಗೆ ನೋಡೋಣ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ರಿಸಲ್ಟ್ಸ್. ಸೊ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ಸೊ ನೋಡ್ಬೋದು, ನಾನು ಆಲ್ರೆಡಿ ಒಂದು 20 ಮಿನಿಟ್ಸಲ್ಲಿ ನಾನು ಸೊಪ್ಪೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ನಾನಿಲ್ಲೇ ಚಾಪರ್ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ನನಗೆ ಫಟ 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 ಕೆಲಸ ಆಗಬೇಕು, ಸಣ್ಣಗೆ ಕಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಚಾಪರ್ ತೊಗೊಂಡು ಫಟ ಫಟ ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ. ಇದು ಬಂದು ನಾನು ಮಾಡ್ತಾ ಇರೋದು ಪಾಲಕ್ ಮೆಂತ್ಯ ಸೊಪ್ಪು ಅಂಥೇಳಿ, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆ, ನಾನು ಅದಕ್ಕಿಂತ ಮುಂಚೆ ನಾನು ಬೇಳೆಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಂಚಿಕ್ ಬೇಳೆ, ಹುಂಚಿಕ್ ಬೇಳೆ ಅಂದರೆ ಹುಂಚಿಕ್ ಸೊಪ್ಪು ಬರುತ್ತಲ್ವ, ಅದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ನಾನು ನೀರು ಬೇಳೆಗಂತ ಇಟ್ಕೊಳ್ತಾ ಇದ್ದೀನಿ. ಸೊ ಒಂದು ಸೈಡು ನಾನು ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಯಾವುದಂದರೆ ಪಾಲಕ್ ಸೊಪ್ಪು ತರಕಾರಿಗೆ ಒಂದು 4 ಹಿಡಿ ಅಂದರೆ 4 ಏನಂತೀವಲ್ಲ ನಾವು ಗಂಟು. ಸೊ 4 ಪಾಲಕ್ ಸೊಪ್ಪು ಮತ್ತು 2 ಗಂಟು ಏನಂತಾರೆ ಮೆಂತ್ಯ ಸೊಪ್ಪು, 1 ಗಂಟು ಕೊತ್ತಂಬರಿ. ಸೊ ಈ ಥರ ಪ್ಯಾಟ್ರನ್ ಒಳಗೆ ಇದು ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಮಗಳು ಫೇವ್ರೆಟ್ ಬೇಳೆ ಹಸಿಮೆಣ್ಸಿನ್ಕಾಯಿ ಬೇಳೆ, ಅವಳು ಯೆಲ್ಲೋ ಕಲರ್ ಬೇಳೆ ಅಂತಾಳೆ. ಸೊ ಅದನ್ನು ಸೈಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸೊ ಒಂದು ಸೈಡ್ ಬೇಳೆಗೆ ಇಟ್ಕೊಳ್ಳೋದು, ಒಂದು ಸೈಡ್ ಇದು ಮಾಡ್ಕೊಳ್ಳೋದು, ಒಂದು ಕಡೆ ರೈಸ್ ನೆನೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸೊ ಹಿಂಗಾದಾಗ ಸ್ವಲ್ಪ ನಮ್ಗೆ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ. ನಾನು ಈ ಥರನೇ ಮಾಡೋದು. ಕೆಲವು ಅರ್ಜೆಂಟ್ ಇದ್ದಾಗ, ಯಾರಾದರೂ ಗೆಸ್ಟ್ ಬಂದಾಗ ಟೈಮ್ ನೋಡ್ತಾ ಇದ್ದೆ. ಅದರಲ್ಲಿ ಇವಾಗ ಚಿಟ್ಟಿ ಸ್ಕೂಲ್ಗೆ ಹಾಕಿಬಿಟ್ಟಿದ್ದೀನಿ. ಸೊ 12:30 ಅಂದರೆ ನಾನು ಅವಳು ಕರ್ಲಿಕ್ಕೆ ಹೋಗಬೇಕು. ಬೇರೆದವ್ರಿಗೆ ಕಳಿಸಿದ್ರೆ ಇಲ್ಲ ಮಮ್ಮಿ ನೀನೇ ಬರಬೇಕು ಅಂತ ಹಠ ಮಾಡ್ತಾಳೆ. ಸೊ ಮಗಳಿಗೆ ನೋಡಿಕೊಂಡು, ಫ್ಯಾಮ್ಲಿ ನೋಡಿಕೊಂಡು ಕೆಲವೊಮ್ಮೆ ಕಷ್ಟ ಅನಿಸುತ್ತೆ, ಬಟ್ ಆ ಕಷ್ಟದಲ್ಲೇ ಏನೋ ಖುಷಿ ಇದೆ. ಸೊ ಮಾಡ್ತಾಯಿದ್ದೆ ನೋಡಿ, ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊಪ್ಪು, ಕರಿಬೇವು ಸೊಪ್ಪು ನಮ್ಮಲ್ಲೇ ಫುಲ್ ಚೆನ್ನಾಗಿದೆ ಗಿಡದಲ್ಲಿ, ಫ್ರೆಶ್ ಯೂಸ್ ಮಾಡೋದು ನಾನು ಯಾವಾಗಲೂ. ನಿಮ್ಗೆ ನೋಡ್ಬೋದು ಆಲ್ರೆಡಿ ನೋಡಿ, ಸೈಡ್ ಹಾಕಿ ಅದಕ್ಕೂ ಹಾಕ್ತಾಯಿದ್ದೀನಿ. ಇದಕ್ಕೆ ಏನಂತಂದರೆ ಈರುಳ್ಳಿ ಹಾಕಿದ್ನಲ್ಲ, ಕಲರ್ ಚೇಂಜ್ ಆದಾಗ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಫುಲ್ ಕಲರ್ ಚೇಂಜ್ ಆಗಬೇಕು. ಹಾಗೆ ನಾನು ಹಸಿಮೆಣ್ಸಿನ್ಕಾಯಿ ಬೇಳೆಗೆ ನಾನು ಸ್ವಲ್ಪ ಕುಂಚಿಕ್ ಪಾಲಕ್ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಬೆಳ್ಳುಳ್ಳಿ ಸಹ ಕುಟ್ಟಿ ಎಲ್ಲನೂ ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಸೊ ಇಷ್ಟು ಕ್ವಿಕ್ಕಾಗಿ, ಆ್ಯಕ್ಚುಲಿ ಇದು ವಿಡಿಯೋ ಕರೆಕ್ಟ್ 1 ಅವರ್ ಇದೆ, ಹಾಫಿಗೆ ಇಟ್ಕೊಂಡೀನಿ ರೆಡಿಯಾಗಿ. ಹಾಗೆ ಇಡ್ಲಿ ಮಾಡಿದ್ದೆ, ನನ್ನ ಮಗಳು ಹಾಗೆ ಇಡ್ಲಿ ಬೇಕಮ್ಮ ಅಂತ ಹಾಕಿಕೊಡ್ತಾನೆ. ಸೊ ಅವಳಿಗೂ ಮ್ಯಾನೇಜ್ ಮಾಡ್ತಾ ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವಳಿಗೆ ಇಡ್ಲಿ ಮಾಡಿ ಹಾಕ್ಕೊಡ್ತಾ ಇದ್ದೀನಲ್ವಾ, ಸೊ ಹಾಗಾಗಿ ಅದನ್ನು ಮಾಡಿದ್ದು. ಮತ್ತು ಇನ್ನೊಂದು ಏನಂತಂದರೆ ಬೇಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಳೆ ನೆನೆ ಇಟ್ಕೊಂಡಿದ್ದೆ. ನಾನು ಯಾವಾಗ ಸೊಪ್ಪು ಕಟ್ ಮಾಡಬೇಕಾದ್ರೆ ಕೂಡ್ತಾ ಇದ್ನಲ್ಲ, ಆವಾಗನೇ ಅನ್ನಕ್ಕೆ ಅಕ್ಕಿ ನೆನೆ ಹಾಕಿದ್ದೆ, ಬೇಳೆನೂ ನೆನೆ ಹಾಕಿದ್ದೆ. ಇದರಿಂದ ಏನಾಗುತ್ತೆ, ನಮಗೆ ಟೈಮ್ ಉಳಿತಾಯ ಆಗುತ್ತೆ. ಸೊ 20 ಮಿನಿಟ್ಸ್ ಎಲ್ಲನೂ ಆಗಿಬಿಟ್ಟಿತ್ತು. ಸೊ ಸೊಪ್ಪು ತೊಳ್ಕೊಂಡೆ, ಫುಲ್ ನೀರು ಹಾಕಿ ನೀರಲ್ಲಿ ತೇರಿ ಈ ಥರ ಎದ್ದು ನನ್ನ ಕಲರ್ ಚೇಂಜ್ ಆಗಿತ್ತಲ್ಲ ಈರುಳ್ಳಿದು. ಸೊ ಇದನ್ನು ಎದ್ದು ಹಾಕಿಬಿಟ್ಟೆ ನಾನು ನೀಟಾಗಿ. ಸ್ವಲ್ಪ ಹಿಂಡಲ್ಲ ನಾನು, ಯಾಕಂದರೆ ಸ್ವಲ್ಪ ನಮ್ಗೆ ನೀರು ಬೇಕಾಗುತ್ತೆ ಕುದಲಿಕ್ಕೆ. ಸೊ ಅದಕ್ಕಾಗಿ ನಾನು ಹಿಂಡಲ್ಲ, ಇಷ್ಟೇ ಸ್ವಲ್ಪ ಕಿವುಚಿ ಹಾಕಿರ್ತೀನಿ. ಸೊ ಇದನ್ನು ಹಾಗೆ ಎಟ್ ಎ ಟೈಮ್ ನಾನು ಕ್ಲೀನಿಂಗ್ ಸಹ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಉಳ್ಕೊಂಬಿಟ್ರೆ ಆಮೇಲೆ ಜಾಸ್ತಿ ಆಗುತ್ತೆ ಅಂಥೇಳಿ. ಸೊ ಹಾಗೆ ಕ್ಲೀನ್ ಮಾಡ್ಕೋತಾ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಸೊಪ್ಪು ಹಾಕ್ಕೊಂಡಿದ್ದೆ. ಹಾಗೆ ಪ್ರತಿಯೊಂದು ಒಂದೊಂದು ಕೆಲಸ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಇದು ಸ್ಟವ್ ಬಂದು ನಾನು ಡಾಬರ್ ಚೆನ್ನಾಗಿದೆ, ಇದು ಫೈಬರ್ ಕಂಪ್ನಿದು. 4 ಇರುತ್ತೆ, ಒಂದೇ ಸಣ್ಣದು, ಮಿಕ್ಕಿದೆರಡು ಸೇಮ್ ಫ್ಲೇಮು, ಆಮೇಲೆ ಒಂದು ಫುಲ್ ಫ್ಲೇಮು. ಸೊ ಇದನ್ನು ಹಾಕಿಟ್ಟಿದ್ನಲ್ಲ, ಸೊ ಬ್ಯಾಕ್ ಸೈಡ್ ಇಟ್ಬಿಡ್ತಾ ಇದ್ದೀನಿ, ಯಾಕಂದರೆ ನನಗೆ ಇನ್ನೊಂದು ಕೆಲಸಕ್ಕೆ ಯೂಸ್ ಆಗುತ್ತೆ. ಸೊ ರೈಸಿಗೆ ನೆನೆ ಹಾಕಿ ನಂದಿದ್ನಲ್ಲ, ಸೊ ನಾನು ಮುಂದೆ ರೈಸ್ ಇಟ್ಕೊಂಡೆ, ಯಾಕಂದರೆ ನಾನು ಪದೇ ಚೆಕ್ ಮಾಡೋದಾಗತ್ತೆ ಅಂಥೇಳಿ. ಸೊ ಒಂದು ಸೈಡ್ ರೈಸ್ ಇಟ್ಕೊಂಡೆ. ಈಗ ಬೇಳೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲ ತರಕಾರಿ ಹಾಕಿ, ಸೊ ಅದನ್ನು ನಾನೀಗ ವಿಸಿಲ್ ಬಂದ್ ಮಾಡಿ ಅದನ್ನು ಹಾಕ್ತೀನಿ. ನೋಡ್ಬೋದು, ನಾನು ಬೇಳೆಗೆ ಮೆಜರ್ಮೆಂಟ್ ಹಾಕಿ ನೀರು ಹಾಕ್ತೀನಿ. ಸೊ 4 ಗ್ಲಾಸು ಅಂದರೆ ಅದು ವಿಸಲ್ಲಾಗಿ ಒಂದು 8 ವಿಸಲ್ ಆದರೆ ಒಂದು ಮೀಡಿಯಮ್ ಬರುತ್ತದೆ. ಸೊ ಎಕ್ಸ್ಟ್ರಾ ನೀರು ಹಾಕಲ್ಲ, ಅದೇ ಬೇಳೆ ರುಬ್ಬಿ ಸೊ ನಾನು ಒಂದು ತಡ್ಕ ಕೊಡ್ತೀನಿ ಅಷ್ಟೇ, ಅಂದಾಗ ಚೆನ್ನಾಗಾಗುತ್ತೆ ಬೇಳೆ. ಸೊ ಬೇಳೆಗೂ
4 ಗ್ಲಾಸ್ ನೀರು ಹಾಕ್ಕೊಂಡೆಲ್ಲ. ಒಂದು ಸಲ ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ತೀನಿ, ಯಾಕಂದರೆ ವಿಸಲ್ ಬರಬಾರ್ದಲ್ವಾ. ವಿಸಲ್ಲಿಂದ ಅದು ನೀರು ಹೊರಗಡೆ ಬಂದುಬಿಡ್ತದೆ ಆಯಿಲ್ ಹಾಕಲಿಲ್ಲ ಅಂದರೆ, ಅದಕ್ಕೆ ನೋಡ್ಬೋದು. ಸೊ ಈ ಕಡೆನೂ ಇಟ್ಬಿಡ್ತೀನಿ, 4 ಇದೆ ಅಲ್ವಾ. ಸೊ ಒಂದು ಸೈಡ್ ಅದೊಂದು ಇಟ್ಬಿಡ್ತೀನಿ. ನೋಡ್ಬೋದು ನೀವು ಮಂದಿರ ಎಷ್ಟು ಸ್ಪೀಡ್ ಆಗುತ್ತೆ ಗೊತ್ತಾ. ನಾನಂತೂ ಯೂಶ್ವಲಿ 45 ಮಿನಿಟ್ಸೇ ಬೇಕಾಗುತ್ತೆ ಕೆಲವೊಮ್ಮಂತರೂ ಬೇರೆದೆಲ್ಲ ಮಾಡೋಕ್ಕಾದ್ರೆ. ಜಲ್ದಿ ಜಲ್ದಿ ಮಾಡ್ಕೊಂಬಿಡ್ತೀನಿ ವಿದಿನ್ 1 ಅವರ್. ನಮ್ಮ ಅತ್ತೆ ಅಂತಿರ್ತಾಳೆ, ನೀನು ಸ್ಪೀಡ್ ಮಾಡ್ತೀಯಮ್ಮ, ನೀನು ಜಲ್ದಿ ಜಲ್ದಿ ಮಾಡ್ಕೊಂಬಿಡ್ತೀಯ ಎಲ್ಲ ಅಂತೇಳಿ ಅಂತಿರ್ತಾರೆ ಅವಾಗವಾಗ. ನನಗೇನೋ ಒಂಥರ ಅಂದರೆ ಪಟ ಪಟ ಮಾಡ್ಕೊಂಡು ನಮಗೋಸ್ಕರ ನಾವು ಟೈಮ್ ತೊಗೋಬೇಕು, ಸೊ ಮಗಳಿಗೋಸ್ಕರ ಟೈಮ್ ಕೊಡೋದು, ಈ ಥರ ಎಲ್ಲ ಮಾಡಬೇಕಂತ ಆಸೆ. ಹಾಗೆ ಸೈಡ್ ಬೈ ಸೈಡ್ ನಾನು ಪಾತ್ರೆನೇ ತೊಳ್ಕೊತಾ ಇದ್ದೀನಿ, ಯಾಕಂದರೆ ಉಳಿದ್ಬಿಟ್ರೆ ಲೈಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸೈಡ್ ಬೈ ಸೈಡ್ ಅದನ್ನು ಕ್ಲೀನ್ ಮಾಡ್ಕೋತಾ, ಅದ್ರಾಗ ಇವತ್ತು ಕೆಲಸದವಳು ಬಂದಿರಲಿಲ್ಲ ಅವತ್ತು. ಸೊ ಹೀಗಾಗಿ ನಾನು ಸೈಡ್ ಬೈ ಸೈಡ್ ಹಾಗೆ ಕ್ಲೀನ್ ಮಾಡ್ಕೋತಾನೆ ಮಾಡ್ತಾಯಿದ್ದೀನಿ. ನೋಡ್ಬೋದು. ಈಗ ನೆಕ್ಸ್ಟ್ ಬಂದು ನಾನು ಅಲ್ಲ ಕುಟ್ಟಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಯಾಕಂದರೆ ಸ್ವಲ್ಪ ಅದಕ್ಕೆಲ್ಲ ಹಾಕಿದರೆ ಪಾಲಕ್ ಸೊಪ್ಪಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅಲ್ಲ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಮಿಕ್ಸ್ ಕೊಟ್ಟೆ, ಒಂದು ಚೆನ್ನಾಗಿ ಬಾಡಿದೆ ನೋಡ್ಬೋದು. ಸೊ ಆ ಥರ ಬಾಡಿದ ಮೇಲೆ ಆ ಥರ ಡಕ್ಕನ್ ಮುಚ್ಚಿ ಇಟ್ಬಿಡಬೇಕು. ಸೊ ಒಂದು 5 ನಿಮಿಷ ಅಥವಾ 6 ನಿಮಿಷದಲ್ಲೇ ಅದು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಖಾರ ಪುಡಿ ಹಾಕಬೇಕು, ಅಂದ್ರೇ ಚೆನ್ನಾಗಿರ್ತದೆ. ನಾನು ಸೈಡ್ ಬೈ ಸೈಡ್ ಹಾಗೆ ಪಾತ್ರೆನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಕೆಲಸದವಳಿಲ್ಲಲ್ಲ. ಕೆಲಸದವರಿದ್ದರೆ ಪಟ ಪಟ ಹಿಂದ್ಗಡೆ ಹಾಕಿಬಿಡ್ತೀವಿ ಬಟ್ಟೆ ಪಾತ್ರೆ ಬರೋರಿಗೆ. ಈಗ ಅವ್ರು ಇಲ್ಲ ಅಂದಮೇಲೆ ಸೊ ನಾವು ಹಾಗೆ ಸೈಡ್ ಬೈ ಸೈಡ್ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಜಾಸ್ತಿ ಆದರೆ ಒಮ್ಮೆ ಆಗೋದಿಲ್ಲ. ಹಾಗೆ ಟೈಮ್ ನೋಡ್ತಾ ಇದ್ದೀನಿ, ಟೈಮ್ ಆಗ್ತಾಯಿದೆ, ಊಟಕ್ಕೆ ಬರೋರಿದ್ದಾರೆ. ಸೊ ಹೌದಲ್ಲ, ಏನು ಮಾಡ್ಬೇಕಂತೇಳಿ ಪಟ 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 ಮಾಡ್ತಾಯಿದ್ದೀನಿ. ಹಾಗೆ ಅದರಲ್ಲಿ ಇದು ಯಾಕೋ ಏನೋ ಸಿಂಕಲ್ಲಿ ನೀರು ಸ್ಟೋರ್ ಆಗ್ತಾಯಿದೆ. ಅದು ಕೆಳಗಡೆ ಪೈಪ್ ತೆಗಿಬೇಕಂತೆ, ನನಗೆ ಬರಲ್ಲ. ಸೊ ಮಾವನವ್ರಿಗೆ ಹೇಳಬೇಕು. ಹಾಗೆ ಅದರದ್ದು ಏನಾದರೂ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಅದು ಏನಾದರೂ ಈಗ ಸೊಪ್ಪೆಲ್ಲ ತೊಳೆದ್ರೆ ಅದು ಸ್ಟ್ರಕ್ ಆಗಿಬಿಡುತ್ತೆ, ಹೀಗೆ ಆಗೋದು. ನೀವೆಲ್ಲ ಹೇಗೆ ಮಾಡ್ತೀರಾ ಮನೆಯಲ್ಲಿ? ನಾನಾದರೂ ಇಷ್ಟು ಥರ ಸ್ಪೀಡಲ್ಲೇ ಮಾಡೋದು. ಸೊ ಯೂಶ್ವಲಿ ಎರಡೆರಡು ತರಕಾರಿ, ಅನ್ನ, ಬೇಳೆ, ರೊಟ್ಟಿ ಈ ಥರ ಎಲ್ಲನೂ ಮಾಡ್ತಾಯಿರ್ತೀನಿ ನಾನು. ಯೂಶ್ವಲಿ 1 ಅವರಲ್ಲೇ ಎಲ್ಲ 4 ಇದೆಲ್ಲ 4 ಯೂಸ್ ಮಾಡೋದು. ನೋಡಿ ಅದೆಲ್ಲ ಕೆಳಗಡೆ ಬಿದ್ದುಬಿಟ್ಟಿತ್ತು. ಸೊ ಅದು ನೀರಂತೂ ಸ್ಟೋರ್ ಆಗ್ತಾಯಿತ್ತು ನೋಡಿ. ಹಾಗೆ ರೈಸ್ ಕುದಿ ಬಂತು. ಸೊ ಅದೆಲ್ಲ ಮೇಲೆದ್ದು ಬುರ್ಗು ತೆಗೆದುಬಿಡೋದು. ಸೊ ತೆಗೆಯೋದ್ರಿಂದ ಏನಾಗುತ್ತೆ, ರೈಸ್ ಚೆನ್ನಾಗಾಗುತ್ತೆ, ಉಕ್ಕೋದಿಲ್ಲ. ಸೊ ಸೈಡ್ ಬೈ ಸೈಡ್ ಅದನ್ನು ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ನಾನು ಈಸಿಯಾಗಿ ತರಕಾರಿ ಮಾಡ್ತೀನಿ ನೋಡಿ. ಆ ತರಕಾರಿ ಒಂದು ಕಡೆ ಆಯಿತು, ಬೇಳೆ ಕುಕ್ಕರ್ ಒಂದು ಕಡೆ ಆಯಿತು, ಸೊ ರೈಸ್ ಒಂದು ಕಡೆ. ಈಗ ಎರಡೂ ಒಂದು ಕಡೆ ಆಗಿಬಿಡುತ್ತಲ್ವ. ಸೊ ಹೀಗಾಗಿ ಅಡುಗೆ ಜಲ್ದಿ ಆಗಿಬಿಡುತ್ತೆ. ಏನು ನಾವು 20 ನಿಮಿಷದಲ್ಲಿ ಏನು ಸ್ಟಾರ್ಟಿಂಗ್ ಅಂತೀವಲ್ಲ, ಸ್ಟಾರ್ಟಿಂಗ್ 20 ನಿಮಿಷ ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಫಸ್ಟಿಗೆ ನಾವು ಅಕ್ಕಿ ತೊಳೆದಿಟ್ಕೊಂಡು ನೆನೆಯಲ್ಲಿ ಇಟ್ಕೋಬೇಕು. ಬೇಳೆ ಸ್ವಲ್ಪ ಎಷ್ಟು ಬೇಕು ಬೇಳೆ ಅದನ್ನು ನೆನೆ ಹಾಕಿಟ್ಕೊಂಡು ನೀವು ಸೊಪ್ಪು ಕ್ಲೀನ್ ಮಾಡ್ಕೋತ ಕೂತ್ರೆ 20 ಮಿನಿಟ್ಸ್ ಆಗುತ್ತೆ. ಕ್ಲೀನ್ ಮಾಡಿ ಆರಿಸಿ ಕಟ್ ಮಾಡಿ ಇಟ್ಕೊಂಡ್ರೆ. ಸೊ ಹಾಗೆ ಸೈಡ್ ಬೈ ಸೈಡ್ ಹಾಕೊಂಡ್ಬಿಟ್ರೆ ಅಡುಗೆ ವಿದಿನ್ 5 ಮಿನಿಟ್ಸಲ್ಲೇ ಆಗುತ್ತೆ ನಂದು ಹೇಳ್ಬೇಕಂದ್ರೆ. ಬಟ್ ಆದರೂ ಕೆಲವೊಬ್ಬರು ಸ್ಲೋ ಅಂದವರು ಒಂದು ಏನಂದರೆ ಮಾಡ್ಬೋದು, 1 ಅವರ್ ಒಳಗೆ ಆಗುತ್ತೆ. ಅದಕ್ಕೆ ಹೇಳೋದು ನಾನು 45 ಮಿನಿಟ್ಸಲ್ಲೇ ಜಾಸ್ತಿ ಮಾಡೋದು. ನೋಡಿ ಫುಲ್ ಬೆಂದಿದೆ, ನೋಡ್ಬೋದು. ಚೆಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ನಾವು ಇನ್ನೊಂದು ಏನಂದರೆ ಮೇನು ಬೆಳ್ಳುಳ್ಳಿ ಕುಟ್ಟಿ ಹಾಕಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಾಲಕ್ ಸೊಪ್ಪಿಗೆ. ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದನೇ ಬೆಸ್ಟ್, ಅಂದರೆ ನಮ್ಗೆ ಭಾಳ ಬೆನಿಫಿಟ್ಸ್ ಇದ್ದಾವೆ, ನಿಮ್ಗಂತೂ ಗೊತ್ತೇ ಇದೆ ನೋಡಿ. ಬಾಡಿದ ಮೇಲೆ ನಾನು ಖಾರ ಪುಡಿ ಹಾಕ್ತೀನಿ ಅಂದಿದ್ನಲ್ಲ, ಸೊ ಖಾರ ಪುಡಿ ಹಾಕ್ಕೊಂಡೆ ಸೈಡ್ ಬೈ ಸೈಡ್. ಇಷ್ಟೆಲ್ಲ ಸ್ಪೀಡ್ ಮಾಡ್ತೀನಿ, ಆದರೂ ವೇಟ್ ರೆಡ್ಯೂಸೇ ಆಗಲ್ಲ ಯಾಕೋ ಏನೋ ಅಂತ ಕೆಲವೊಮ್ಮೆ ಭಾಳ ಯೋಚನೆ ಮಾಡ್ತಿರ್ತೀನಿ. ನೋಡೋಣ, ತಿನ್ನೋದು ಜಾಸ್ತಿ ಇರ್ಬೋದು, ಜಾಸ್ತಿ ಇರ್ಬೋದು, ಸ್ಟ್ರೆಸ್ ಇದೆ, ಲೋವರ್ ಬಾಡಿ ವೇಟ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನೋಡ್ತಾಯಿದ್ದೀನಿ, ನೋಡಬೇಕು. ಆ್ಯಕ್ಚುಲಿ ವಾಕಿಂಗ್ ಹೋಗ್ಬೇಕಂತ ಇದ್ದೀನಿ, ವಾಕಿಂಗ್ ಆಗ್ತಾಯಿಲ್ಲ. ಬಟ್ ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಈ ಪಾಲಕ್ ಸೊಪ್ಪಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು. ಸೊ ಸೊಪ್ಪು ಚೆನ್ನಾಗಿ ಬಾಡಿದ ಮೇಲೆ ಭಾಳ ರುಚಿ ಬರುತ್ತೆ, ಭಾಳ ಟೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಬೇಳೆಗಿಂತ ಆ ಸೊಪ್ಪಲ್ಲೇ ಜಾಸ್ತಿ ತಿಂದಿರೋದು. ನೋಡಿ ಕ್ಲೀನ್ ಆಯಿತು ಅದು. ಹಾಗೆ ಸೈಡ್ ಬೈ ಸೈಡ್ ಅದನ್ನು ಕ್ಲೀನ್ ಮಾಡಿಕೊಂಡು ಕಟ್ಟೆನೂ ಕ್ಲೀನ್ ಮಾಡಿಕೊಂಡೆ. ಈಗ ರೈಸ್ ಆದಮೇಲೆ ರೈಸ್ ಬಸಿದು ಅದು ಲೋ ಫ್ಲೇಮಲ್ಲಿ ಸಿಮ್ಮಿಗೆ ಇಟ್ಬಿಡ್ತೀನಿ. ಸೊ ಅದು ಒಂದು ಕಡೆ ಆಗ್ತಿರ್ತದೆ. ನೀವೆಲ್ಲ ಹೀಗೆ ಮಾಡೋದಾ? ಮತ್ತು ಹೇಗೆ ಮಾಡ್ತೀರಾ ಕಮೆಂಟ್ ಹಾಕಿ. ಇದು ಇಷ್ಟ ಆಗಿತ್ತು ನನ್ನ ದಿನಗ ಏನಂತಂದರೆ ಅಡುಗೆ ಮಾಡೋದು. ಆ್ಯಸ್ ಅ ಹೌಸ್ ವೈಫ್ ಆಗಿ ಮನೆಯಲ್ಲಿ ಮಗಳು ಇಟ್ಕೊಂಡು ಅತ್ತೆ ಮಾವ ಮೈದ್ನ ಅಂತ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ನೋಡಿ.
ಅನ್ನ ರೆಡಿ ಆಗಿತ್ತು. ಸೊ ನಾನು ಅದನ್ನು ಬಸಿತಾ ಇದ್ದೀನಿ. ಯೂಶ್ವಲಿ ಮಕ್ಕಳಿಗೆ ಈ ಬಸಿದಿರೋ ಗಂಜಿನ ಕುಡಿಸ್ಬೇಕು. ನನ್ನ ಮಗಳಿಗೆ ಕುಡಿಸ್ತಾ ಇರ್ತೀನಿ, ಯಾಕಂದರೆ ಭಾಳ ಹೆಲ್ದಿ. ಎಲ್ಲನೂ ವೆಯ್ಟ್ ಗೇನ್, ಎಸ್ಪೆಷಲಿ ವೆಯ್ಟ್ ಗೇನಿಗೆ ಇದು ಗಂಜಿ ಭಾಳ ಚೆನ್ನಾಗಾಗುತ್ತೆ. ಯೂಶ್ವಲಿ ಇನ್ನೊಂದು ಏನು ಮರಾಸ್ಮಸ್ಸು, PM ಅಂತ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂತ ಇರ್ತದೆ. ರೈಸ್ದು ಗಂಜಿ ಕುಡಿಸೋದ್ರಿಂದ ಇವೆಲ್ಲ ರೋಗಗಳು ಸ್ವಲ್ಪ ಕ್ಯೂರ್ ಆಗ್ತಿರ್ತವೆ. ಸೊ ಹೀಗಾಗಿ ನೋಡಿ, ಈ ಕಡೆ ಸೈಡು ಸಿಮ್ಮಿಗೆ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಕಾಣ್ತಾ ಇದೆ ರೈಸ್ದು ಅಂದ್ಕೊಂಡಿದ್ದೆ, ಅದು ನೋಡಿರಲಿಲ್ಲ ನಾನು. ಒಂದು ಸೈಡು ನಾನು ಟ್ರೈಪಾಡಿಗೆ ಹಾಕಿಟ್ಟು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ, ಸಿಮ್ಮಿಗೆ ಇಟ್ಕೊಂಡೆ. ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 3 ರೆಡಿ ಇದೆ. ಇವಾಗ ನೋಡಿ ರೊಟ್ಟಿಗೆ ಅದಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದನ್ನ ಸೀದಾ ರೊಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಮನೆಯಲ್ಲೇ ರೊಟ್ಟಿ ಮಾಡೋದು. ಯೂಶ್ವಲಿ ಕೆಲವೊಮ್ಮೆ ಯಾವಾಗೋ ಒಮ್ಮೆ ಚಪಾತಿ, ಜಾಸ್ತಿ ರೊಟ್ಟಿನೇ ಬೇಕು ಎಲ್ರಿಗೂ. ನೋಡಿ ಚೆನ್ನಾಗಿ ರೊಟ್ಟಿ ಮಾಡೋದು. ಎಷ್ಟು ಇವತ್ತು ಕಡಿಮೆ ಬೇಕಾಗುತ್ತೆ, ಸೊ ಕಡಿಮೆ ರೊಟ್ಟಿ ಮಾಡಿಕೊಂಡು ಮಾಡ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಓಕೆ, ಆ್ಯಸ್ ಅ ಹೌಸ್ ವೈಫು ನೀವು ಈ ಥರನ ಮಾಡ್ತೀರಾ? ಹೌಸ್ ವೈಫ್ ಅಂದರೆ ಅಷ್ಟು ಈಸಿನಾ? ಹೌಸ್ ವೈಫ್ ಅಂತೀವಿ, ಒಂಥರ ಬೇಜಾರಾಗುತ್ತೆ. ಇನ್ನೊಂದು ಏನು ಗೊತ್ತಾ, ಹೆಣ್ಮಕ್ಳಿಗೆ ಹೈಯರ್ ಡಿಗ್ರಿ ಮಾಡ್ಕೊಂಡು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಒಂದು ಖರ್ಚಿಗೂ ಬೇರೆಯವ್ರ ಕಡೆ ಕೈ ಚಾದಾಗ ಆ ನೋವಿದೇನೋ ಭಾಳ ಕಷ್ಟ ಅನಿಸುತ್ತೆ. ಕೆಲವೊಮ್ಮೆ ಬೇಡ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಫ್ಯಾಮ್ಲಿ ಸಿಚುವೇಶನು. ಸೊ ಈಗ ಏನಂದರೆ ಫ್ಯಾಮ್ಲಿಯಲ್ಲಿ ಆರಾಮಿರಲಾರ್ದವರು, ಹೆಲ್ತ್ ಇಶ್ಯೂ ಇದ್ದವರಿದ್ದಾಗ ಸೊ ನಮ್ಮನ್ನ ನಾವು ಬಿಟ್ಕೊಡ್ಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿಲಿ ನಾವು, ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಇರೋದೆ. ಅವನ್ನೆಲ್ಲ ಸೈಡ್ ಮಾಡಿ ನಮ್ಮ ಗೋಲ್ ಏನಿದೆ, ನಮಗೋಸ್ಕರ ನಾವು ಟೈಮ್ ಇಟ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಒಂಥರ ನಮಗೆ ಮೂಡು ಚೆನ್ನಾಗಿರ್ತದೆ. ಸೊ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಚೆನ್ನಾಗಿ ಖುಷಿಯಾಗಿರ್ಬೋದು. ಇನ್ನೊಂದು ಏನಂತಂದರೆ, ಈಗ ನನ್ನ ಮಗಳು ಟಾಡ್ಲರ್ ಸ್ಟೇಜು, ಫುಲ್ ಹೈಪರ್ ಆ್ಯಕ್ಟಿವ್. ಅವಳು ಕಂಟ್ರೋಲ್ ಮಾಡೋದೇ ದೊಡ್ಡ ಕಷ್ಟ ನನಗೆ. ಫುಲ್ ಮಾತಾಡ್ತಾಳೆ, ಮಾತು ಮುಗಿಯೋದೇ ಇಲ್ಲ. ಆದರೆ ಸ್ಕೂಲ್ ಹೇಳೋದು ಅವಳಿಗೆ ಇವಾಗ 1 ಪೇಜ್ ಬರೆಸೋಕ್ಕೂ ಕಷ್ಟ ಅನ್ನಿಸ್ತಾಯಿದೆ. ಇರೋದೇ 5 ಲೈನ್ ಇರ್ತಾರೆ, 5 ಲೈನ್ಸ್ ಬರಿಬೇಕು, ಅದಕ್ಕೆ 1 ಅವರ್ ತೊಗೋತಾಳೆ. ಮತ್ತು ಅದು ಸಿಟ್ಟು ಮಾಡೋಂಗಿಲ್ಲ ಈಗಿನ ಮಕ್ಕಳಿಗೆಲ್ಲ, ಸ್ಲೋ ಆಗಿ ಹೇಳಬೇಕು, ಮತ್ತು ಭಾಳ ಹೊಗಳಿದ್ರೆ 1-2 ಅಕ್ಷರ ಎಕ್ಸ್ಟ್ರಾ ಬರೀತಾಳೆ, ಇಲ್ಲಾಂದರೆ ಬರೋದೇ ಇಲ್ಲ ಅವಳು. ಫುಲ್ಲು ಸಿಟ್ಟಾಗಿಬಿಡ್ತಾಳೆ. ಮತ್ತು ನಾನು ಏಟ್ ಹಾಕಿದ್ದಂದರೆ ಏನಂತಾಳೆ, ನೀನು ಏಟ್ ಹಾಕಿದ್ದಲ್ಲ, ನೀನು ನನಗೆ ಬೈದಲ್ಲ, ಅದಕ್ಕೆ ನಾನು ಮಾಡಲ್ಲ. ಆ ಥರ ಒಬ್ಬೊಬ್ಬರೇ ಮಕ್ಕಳಿದ್ರೆ ಈ ಥರ ಮುದ್ದಾಗಿ ಬೆಳೆಸ್ಬಿಡ್ತೀವಿ, ಈ ಥರ ಆಗಿಬಿಡ್ತದೆ. ನೀವು ಈ ಥರ ಮಾಡ್ತಿದ್ದೀರಾ? ಏನು ಸೊಲ್ಯೂಷನ್ ಮಾಡ್ತಾಯಿದ್ದೀರಾ ನೋಡಿ. ನಾನಂತರೂ ನನ್ನ ಮಗಳಿಗೆ ಸ್ವಲ್ಪ ಮುದ್ದಾಗಿ ಹೊಗಳ್ತೀನಿ. ಜಾಸ್ತಿ ಅಂದಾಗ ಚೆನ್ನಾಗಿ ಮಾತು ಕೇಳ್ತಾಳೆ. ಅವಳು ಮಾತು ಕೇಳೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಎಲ್ಲ ಕೆಲಸನೂ ಆಗ್ತವೆ. ಇನ್ನೊಂದು ಏನಂದರೆ, ಈ ಬ್ಯುಸಿ ಶೆಡ್ಯೂಲ್ ಅಂದರೆ ಈಗ ಮನೆಯಲ್ಲೆಲ್ಲ ಅತ್ತೆ ಮಾವ ಕೆಲಸ ಅಡುಗೆ ಮಾಡ್ಕೊಳಿದ್ರೆ ಅವ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನಿಸಿದಾಗ ಕಿರಿಕಿರಿ ಮಾಡ್ತಾಳೆ. ಸೊ ಅದನ್ನೆಲ್ಲ ಬಂದ್ ಮಾಡಿ ಅವಳಿಗೆ ಜೊತೆಗೆ ಏನಂದರೆ ಆಟ ಆಡೋದು, ಅವಳಿಗೊಂದು 2-3 ಆಟ ಆಡ್ತೀನಿ. ಅವಳ ಜೊತೆ ಬಚ್ಚಿಟ್ಗಳು ಆಡೋದು, ಮುಟ್ಟಾಟ ಆಡೋದು, ಈ ಥರ ಅವಳಿಗೆ. ಇಲ್ಲಿ ಯಾರೂ ಮಕ್ಕಳಿರಲ್ವ, ಹಳ್ಳಿ ಅಂದರೆ ಸಣ್ಣ ಮಕ್ಕಳಿರ್ತಾರೆ, ಗುಡಿ ಹತ್ತಿರ ಅಲ್ಲೆಲ್ಲ ಆಡ್ತಿರ್ತಾರೆ. ಸೊ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಸಿಟಿಯಲ್ಲೆಲ್ಲ ಅಂದರೆ ಯಾರು ಇರಲ್ಲ, ಯಾರ ಮನೆಗೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು 4 ಗೋಡೆ ಮಧ್ಯೆನೇ. ಅವ್ರಿಗೆ ಒಂಥರ ಯಾವುದೂ ಇದನ್ನೇ ಅನಿಸಲ್ಲ. ಸೊ ನಾವೇ ಆ್ಯಸ್ ಅ ಮದರೇ ನಾನೇ ಅವಳ ಜೊತೆ ಒಂಥರ ಫ್ರೆಂಡಾಗಿ ಆಟ ಆಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಬಾಂಡಿಂಗು ಹೆಚ್ಚಾಗುತ್ತೆ ಯೂಶ್ವಲಿ. ಸೊ ಬಾಂಡಿಂಗ್ ಹೆಚ್ಚಾಗುತ್ತೆ, ಟ್ರಸ್ಟ್ ಹೆಚ್ಚಾಗುತ್ತೆ, ಮತ್ತು ಮೆಂಟಲ್ ಎಬಿಲಿಟಿನೂ ಚೆನ್ನಾಗಿ ಬೀಳ್ತಿತ್ತು. ಸೊ ಹೀಗಾಗಿ ನಾನು ಆದಷ್ಟು ಜಲ್ದಿ ಕೆಲಸ ಮಾಡಿಕೊಂಡು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ತೀನಿ. ಅಂದರೆ ಖುಷಿ ಇರ್ತದೆ. ಸೊ ಅವಳಿಗೂ ಚೆನ್ನಾಗಿರುತ್ತೆ, ನಮಗೂ ಫುಲ್ ಸ್ಟ್ರೆಸ್ ಅನಿಸುತ್ತೆ ಕೆಲಸ. ಅದರಿಂದನೆಲ್ಲ ಏನು ಅನಿಸುತ್ತೆ, ಮಕ್ಕಳ ಜೊತೆ ಆಡಿದಾಗ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಏನು ಗೊತ್ತಾ, ಈಗೆಲ್ಲ BP ಶುಗರು ಜಾಸ್ತಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಜಾಸ್ತಿ ಅಂತೆ. ಈಗ ಜಾಸ್ತಿ ಶುಗರ್, ಎಸ್ಪೆಷಲಿ ಇಂಡಿಯನ್ಸ್ಗೆ ಶುಗರ್ ಜಾಸ್ತಿ ಅಂದರೆ ಹೌಸ್ ವೈಫ್ಗಳಿಗಂತೆ. ಅಂದರೆ ಮನೆಯಲ್ಲೇ ಇರ್ತಾರಲ್ಲ, ಅಡುಗೆ ಮನೆಯೆಲ್ಲ ಅನ್ನೋರಿಗೆ. ಯಾಕಂದರೆ ಅವ್ರಿಗೆ ಒಂದು ಟೆನ್ಷನು, ಸ್ಟ್ರೆಸ್. ಏನಪ್ಪ ಅಂದರೆ ಬೆಳಗ್ಗೆದ್ದು ಟಿಫನ್ ಏನು ಮಾಡಲಿ, ಟಿಫನ್ ಬಾಕ್ಸ್ ಏನು ಮಾಡಲಿ, ಓಕೆ, ಸ್ಕೂಲ್ಗೆ ಹೆಂಗೆ ಕಳಿಸ್ಲಿ, ಇದೇ ಟೆನ್ಷನು. ಯಾವ ಟಿಫನ್ ಮಾಡಲಿ. ಕೆಲವರು ಉಪ್ಪಿಟ್ಟು ತಿಂದರೆ ಉಪ್ಪಿಟ್ಟು ತಿನ್ನಲ್ಲ. ಇವಾಗ ನಮ್ಮ ಮನೆ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ಮಾವನವರಿಗೆ ಉಪ್ಪಿಟ್ಟು ಇಷ್ಟ, ಬಟ್ ನಮ್ಮ ಮನೆಯವರಿಗೆ ತಿನ್ನಲ್ಲ. ಸೊ ನಮ್ಮ ಅತ್ತೆಯೂ ತಿನ್ನಲ್ಲ. ಸೊ ಈ ಥರ ಇದ್ದಾಗ ನಾವೆಲ್ಲರಿಗೊಂದು ಮಾಡಬೇಕಾಗತ್ತೆ.
ಡಬಲ್ ಕೆಲಸ ಆಗುತ್ತೆ. ಸೊ ಈ ಥರ ಸ್ಟ್ರೆಸ್ಫುಲ್ ಆಗಿಬಿಡ್ತದೆ. ಕೆಲವೊಬ್ರಿಗೆ ಏನು ಅನಿಸುತ್ತೆ, ಈಗ ಉಪ್ಪಿಟ್ಟು ಇವತ್ತು ಮಾಡಿದೆ, ನಾಳೆ ಇಡ್ಲಿ ಮಾಡಬೇಕಾ, ಅದು ಇದು ಈ ಥರ ಏನು ಮಾಡಲಿ ಅನ್ನೋ ಚಿಂತೆ. ಓಕೆ, ಈವ್ನಿಂಗ್ ಆಫೀಸಿಂದ ಗಂಡ ಬಂದರೆ ಅವ್ರಿಗೆ ಸ್ನ್ಯಾಕ್ಸ್ ಏನು ಮಾಡಲಿ ಅನ್ನೋ ಟೆನ್ಷನು. ಸೊ ಕೊಟ್ಟು ಕಳ್ಸಿದ ಮೇಲೆ ಅದು ಟೇಸ್ಟ್ ಇರುತ್ತೋ ಇಲ್ಲೋ, ಮತ್ತೇನಂತಾರನೋ ಕೆಲವೊಮ್ಮೆ ಭಯದಲ್ಲೇ ಒಂಥರ ಯೋಚನೆ ಮಾಡೇ ಅರ್ಧ ಇದು ಆಗಿರುತ್ತೆ ಅನಿಸುತ್ತೆ. ಸೊ ಈ ಥರ ಲೈಫ್ ಲೀಡ್ ಮಾಡಿ ಏನಾಗುತ್ತೆ, ಶುಗರ್ ಹೆಚ್ಚಾಗುತ್ತೆ. ಅದ್ರ ಸಲುವಾಗಿ ಹೇಳೋದು ಶುಗರು ಬಿ ಪಿ ಬರೋದಂತ. ಸೊ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಇವೆಲ್ಲ ಕಾಮನ್ ಅಂತ ತಿಳ್ಕೊಂಬಿಡ್ಬೇಕು. ಇಟ್ಸ್ ಕಾಮನ್. ನಾವು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು, ಸ್ವಲ್ಪ ವಾಕಿಂಗ್ ಮಾಡಬೇಕು, ಬೆಳಗ್ಗೆ ವಾಕಿಂಗ್ ಅಥವಾ ಸಾಯಂಕಾಲ ವಾಕಿಂಗ್ ಮಾಡಬೇಕು, ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತೆ. ಇದರಿಂದ ಏನಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಏನಂದರೆ, ನಾನು ಕಂಡುಕೊಂಡಿದ್ದು ಫುಲ್ ಸ್ಟ್ರೆಸ್ ಅಂದಾಗ ಮೈಂಡ್ ಒಳಗೆ ಹೆವಿ ಫ್ಲೈಟ್ ಆಫ್ ಐಡಿಯಾಸ್ ಅಂತ, ಅಂದರೆ ಭಾಳ ಯೋಚನೆಗಳು ಬರ್ತಾಯಿದ್ರೆ ಒಂದು ಪೇಪರಲ್ಲಿ ತೊಗೊಂಡು ಬರೆದ್ಬಿಡ್ಬೇಕು. ಏನೇ ಬರಲಿ, ಅದು ಏನು ಅನ್ನಿಸ್ತದೆ ಒಬ್ರಿಗೆ ಅನ್ನೋದು ಸಹ ಒಂದು ಪೇಪರಲ್ಲಿ ಬರೆದು ಅದನ್ನು ಸುಟ್ಟಾಕ್ಬಿಡ್ಬೇಕು. ಸೊ ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ನೀವು ಅಂತೀರಾ ಇದನ್ನು ಟ್ರೈ ಮಾಡಿ, ನಿಜ ಹೇಳ್ತೀನಿ ಫುಲ್ ಚೆನ್ನಾಗಿದೆ. ನಿಮ್ದೇನು ಥಾಟ್ಸ್ ಇರ್ತಾವಲ್ಲ, ನಿಮ್ಮ ಮನಸ್ಸೊಳಗೆ ಏನಿರ್ತದೆ, ನಿಮ್ಮ ಮೈಂಡಲ್ಲಿ ಏನಿರ್ತದೆ, ಎಷ್ಟು ಯಾರಿಗೆ ಬೈಬೇಕು ಅನ್ನಿಸ್ತೀವೋ, ಯಾರಿಗೆ ಉಳ್ಬೇಕು ಅನ್ನಿಸ್ತೀವೋ, ಏನು ಏನಾದರೂ ಹೇಳ್ಕೋಬೇಕಿದ್ರೆ ಎಲ್ಲನೂ ಒಂದು ಪೇಪರಲ್ಲಿ ಒಂದು ಪೇಪರಲ್ಲಿ ಯಾವುದಾದ್ರೂ ಪೆನ್ ತೊಗೊಂಡು ಬರೀರಿ, ಒಟ್ಟಿನಲ್ಲಿ ಬರೀರಿ. ಅದು ಎಷ್ಟು ಮೈಂಡ್ ಒಳಗೆ ಥಾಟ್ಸ್ ಇರ್ತವೆ ನೋಡಿ, ಎಲ್ಲನೂ ಬರೆದು ಆಮೇಲೆ ಬರೆದ್ಮೇಲೆ ಹಂಗೆ ಒಂದು ಕಡ್ಡೆಗೀರಿ ಸುಟ್ಬಿಡ್ಬೇಕು. ಸುಟ್ಟು ಅದನ್ನು ಯೂನಿವರ್ಸಿಗೆ ಇದು ಮಾಡಬೇಕು. ಯೂನಿವರ್ಸ್ ನನ್ನ ನೆಗೆಟಿವಿಟಿ ಎಲ್ಲ ಹೋಗಲಿ, ಪಾಸಿಟಿವ್ ಎಲ್ಲ ನನ್ನ ಕಡೆ ಬರಲಿ, ಆ ಥರ ಅಂದು ಯೂನಿವರ್ಸಿಗೆ ಬಿಟ್ಬಿಡ್ಬೇಕು. ಸೊ ಇದು ಏನಾಗುತ್ತೆ ಅಂದರೆ, ಮೈಂಡಲ್ಲಿರೋ ಏನು ಹೆವಿ ಥಾಟ್ಸ್ ಎಲ್ಲ ರಿಲೀಸ್ ಆಗಿಬಿಡ್ತದೆ. ಒಂಥರ ಅಂದರೆ ತಲೆಯಲ್ಲಿರೋ ಭಾರನೇ ಇಳಿದು ಹೋಗೋ ಆಗುತ್ತೆ. ಇದನ್ನೆಲ್ಲ ನಾನು ಟ್ರೈ ಮಾಡಿದ್ದೆವು, ನಿಮ್ಗೆ ಹಾಗೆ ಹೇಳ್ತಾ ಇಲ್ಲ ನಾನು. ಸೊ ಹಾಗಾಗಿ ಹೇಳ್ತಾ ಇರೋದು, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇದೊಂದು ನೋಡಿ, ನಾನು ಆಲ್ರೆಡಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡೆ. ಹಾಗೆ ಕೆಲವೊಂದು ಸ್ವಲ್ಪ ರೊಟ್ಟಿ ಏನಂದರೆ ಬಡಿತೀನಿ, ಸ್ವಲ್ಪ ತೀಡ್ತೀನಿ. ಅದು ಭಾಳ ಗಟ್ಟಿಯಾಗಿದೆ ಅಂಥೇಳಿ ಸ್ವಲ್ಪ ಬಡಿಯೋದು, ಸ್ವಲ್ಪ ತಿಡೋದು, ಈ ಥರ ಮಾಡೋದು. ಸೊ ತರಕಾರಿ ಪಾಲಕ್ ಸೊಪ್ಪು ಅಂತೂ ಆಯಿತು, ಆಯಿಲ್ ಬಿಟ್ಟಿತ್ತು, ಸ್ವಲ್ಪ ಖಾರ ಪುಡಿ ಕಡಿಮೆ ಅನ್ನಿಸ್ದಾಗ ಇನ್ನೊಂದು ಸ್ವಲ್ಪ ಖಾರ ಹಾಕಿದೆ. ನೋಡಿ ರೊಟ್ಟಿಗೆ ನೀವು ಮನೆಯಲ್ಲೇ ಮಾಡ್ತೀನಿ ನಾನು. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಟ್ಟಾಗುತ್ತೆ. ನೀವು ಹೇಗೆ ಮಾಡ್ತೀನಿ? ಮೊದಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಇವಾಗಂತೂ ರೂಢಿ ತಪ್ಪಿಬಿಟ್ಟಿದೆ, ಜಾಸ್ತಿ ಆಯಿತು. ಸೊ ಅದೇನೋ ನಾದ್ಕೋಬೇಕು ನೀಟಾಗಿ, ರೊಟ್ಟಿ ಹಿಟ್ಟು ನಾದ್ಕೋದ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಸ್ಪೀಡಲ್ಲಿ ಇಟ್ಟಿನಲ್ಲ, ಅದಕ್ಕೆ ಪಟ್ 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 ಅಂತ ಕೇಳಿಸ್ತಾ ಇರ್ಬೋದು. ಚೆನ್ನಾಗಿ ಅನಿಸುತ್ತೆ, ಟ್ರೈ ಮಾಡಿ ನೋಡಿ. ನಮ್ಮ ಚಿಟ್ಟಿಯಮ್ಮನೂ ಬಂದಳು, ನಾನು ಹೋಗೋಕ್ಕಾಗಲಿಲ್ಲ ಅನಿಸುತ್ತೆ. ಅವಳಿಗೆ ಕಾಡಿಸ್ತಾ ಇರ್ತಾಳೆ, ಅವ್ಳು ರೊಟ್ಟಿ ಮಾಡೋಕತ್ರೆ ಸಾಕು ಅವಳಿಗೇನು ತಂದು ಹಿಟ್ಟು ಕೊಡಬೇಕು ಅಂದ್ರೇ ಮಾಡ್ತಾಳೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅವಳಿಗೂ ಟೈಮ್ ಕೊಡಬೇಕಾಗತ್ತೆ. ನೋಡಿ ಈ ಥರನೇ ರೊಟ್ಟಿ ತೀಡ್ತೀನಿ ನಾನು. ಕೆಲವೊಬ್ರು ಕವರ್ ಹಾಕಿ ಮಾಡ್ತಾರೆ, ಕೆಲವೊಬ್ರು ಹಾಗೆ ಮಾಡ್ತಾರೆ. ನಾನು ಯೂಶ್ವಲಿ ಸ್ವಲ್ಪ ಬಡಿತೀನಿ, ಸ್ವಲ್ಪ ತೀಡ್ತೀನಿ, ಯಾಕಂದರೆ ಸ್ವಲ್ಪ ರೂಢಿ ತಪ್ಪಿಟ್ಟಿದೆ ಕೈಲೇ ಮಾಡೋದು ಜಾಸ್ತಿ. ನೋಡಿ ಲಾಸ್ಟಿಗೆ ಒಂದು ಸಲ ಮಾಡ್ತೀನಿ. ಆಮೇಲೆ ಇದನ್ನು ರೊಟ್ಟಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಒತ್ತಿ ಬೇಯಿಸ್ಬೇಕು, ಅಂದರೆ ಚೆನ್ನಾಗಿ ಬರ್ತದೆ. ನೋಡಿ ಹೊಟ್ಟೆ ಉಬ್ಬಿ ಬರ್ತದೆ. ನಮ್ಮ ಮನೆಯಲ್ಲೆಲ್ಲ ದಪ್ಪ ತಿನ್ನಲ್ಲ, ತೆಳ್ಳಗೆ ಇರಬೇಕು. ನಮ್ಮ ಮಾವರಿಗೆ ಸ್ವಲ್ಪ ಖಡಕ್ ಬರಬೇಕು, ನಾರು ಥರ ಇರಬೇಕು. ಅಂದರೂ ಹೆಂಚು ಮೇಲಿನ ರೊಟ್ಟೆ ತಿನ್ನಲಿಕ್ಕೆ ಸೂಪರ್ ನೋಡಿರಿ. ಬೆಳ್ಳುಳ್ಳಿ ಖಾರ ತುಪ್ಪ, ನಮ್ಮ ಮನೆ ಸ್ಪೆಷಲ್ಲು ಬೆಳ್ಳುಳ್ಳಿ ಖಾರ ತುಪ್ಪ ಅಂಥೇಳಿ ಬೆಳ್ಳುಳ್ಳಿ ಖಾರ ಮಾಡ್ತೀನಿ. ಅದನ್ನು ಮಾಡಿ ತುಪ್ಪ ಹಾಕಿಕೊಟ್ರೆ ಬಿಸಿ ರೊಟ್ಟಿ, ಒಬ್ಬೊಬ್ಬರೇ 5-5 ರೊಟ್ಟಿ ತಿಂತಾರೆ, ಹಂಗಿರ್ತದೆ, ಅಷ್ಟು ಟೇಸ್ಟ್. ಕೆಲವು ನಾನೇ ತಿಂದಿರ್ತೀನಿ 2-3 ರೊಟ್ಟಿ, ಅಷ್ಟು ಚೆನ್ನಾಗಿರ್ತದೆ. ಬಿಸಿ ತೆವೆ ಮೇಲಿಂದೇ ಕೆಳಗಡೆನೂ, ಅಂದರೆ ತೆವೆ ಮೇಲಿಂದ ಪ್ಲೇಟಿಗೆ ಹೋಗ್ಬೇಕು, ಅಂದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸೂಪರ್. ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗೆ ನನ್ನ ಮಗಳು ಬಂದು ಮಾತಾಡಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ 1 ವಾರ ಆಗಿತ್ತು, ಟೈಮೇ ಇರಲಿಲ್ಲ ನನಗೆ ಮಾಡಲಿಕ್ಕೆ, ವಾಯ್ಸ್ ಓವರ್ ಕೊಡಲಿಕ್ಕೆ. ಸೊ ಇವಾಗ ಕೊಡ್ತಾ ಇದ್ದೀನಿ. ನೋಡಿ ಲಟ್ಟಿಸ್ತಾ ಇದ್ದೀನಿ. ಯಾರಾದರೂ ಪೂರ್ತಿ ಲಟ್ಟಿಸ್ತಿದ್ರೆ ಒಬ್ಬೊಬ್ರು ಪೂರ್ತಿ ಲಟ್ಟಿಸ್ತಾರೆ, ಒಬ್ಬೊಬ್ಬರು ಪೂರ್ತಿ ಹೊಡಿತಾರೆ. ಎರಡು ನನ್ನ ಕಂಫರ್ಟು. ಜಾಸ್ತಿ ಬಿಸಿನೀರು ಹಾಕಿದರೆ ಗಟ್ಟಿ ಹಿಟ್ಟಿತ್ತಂದರೆ ಲಟ್ಟಿಸ್ಬಿಡ್ತೀನಿ, ಇಲ್ಲ ಅಂತಂದರೆ ಬಡಿತೀನಿ. ಎರಡೂ ಮಾಡ್ತೀನಿ ನಾನು. ನೋಡಿ ನನ್ಗೆ ಒಂದು ಕಡೆ ಬೇಳೆಗಿಟ್ಟಿದ್ದೆ, ರೈಸೂ ಆಗೈತು, ತರಕಾರಿನೂ ಆಯಿತು. ರೊಟ್ಟಿ ಒಂದು ಮಾಡಿದ್ರೆ ಮುಗೀತು. ರೊಟ್ಟಿ ಆದ ತಕ್ಷಣ ಬೇಳೆ ರುಬ್ಬಿ ಒಗ್ಗರಣೆ ಕೊಟ್ಟರೆ
ನಂದು ಅಡುಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಈ ಥರ ನಾನು ಮಾಡ್ಕೋತೀನಿ. ನೀವು ಯಾವ ಥರ ಮಾಡ್ಕೋತೀರಾ? ರೊಟ್ಟಿ ತೀಡಿತೀರಾ ಅಥವಾ ಬಡಿತೀರಾ? ನೀವು ಹೇಳಿ ನನಗೆ. ಸೊ ಒಂಚೂರು ಬಿಟ್ಟರೆ ಫುಲ್ಲು ಇದಾಗಿಬಿಡ್ತದೆ. ಆ್ಯಕ್ಚುಲಿ ಇದು ಫೈಬರ್ ಕಂಪ್ನಿ ಏನು ನಾನು ಸ್ಟವ್ ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡ್ತಿದ್ರೆ ತೊಗೊಳ್ಬೇಡಿ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾನೂ ಕೂಡ, ಫ್ಲೇಮೂ ಇದು ಆಗಲ್ಲ. ಇದು ರೊಟ್ಟಿದು ಫ್ಲೇಮ್ ಏನಿದೆಯಲ್ಲ ಈ ಸೈಡ್ದು, ಅದು ರೊಟ್ಟಿದೆ ಅಂತೆ. ಸೊ ಆ ಫ್ಲೇಮ್ ಜಾಸ್ತಿ ಇರ್ತದೆ, ಉಳಿದಿದ್ದು ಅದಕ್ಕೆ ಸ್ವಲ್ಪ ಕಡಿಮೆ. ಮೀನ್ಸ್ ಬೇರೆ ಕಂಪ್ಯಾರಿಸನ್ ಆ ಫ್ಲೇಮಿಗೆ ಇರ್ತದೆ. ಆ ಫ್ಲೇಮ್ಗಿಂತ ಈ ಫ್ಲೇಮ್ ಹೆಚ್ಚಿರುತ್ತೆ ಇದಕ್ಕೂ. ಚೆನ್ನಾಗಿ ಬರ್ತದೆ. ಸೊ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ನೋಡಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಒಂದು 10-12 ಮಾಡ್ತಾಯಿದ್ದೀನಿ ಇವತ್ತಷ್ಟೇ, ಕಡಿಮೆ. ನಮ್ಮ ಮನೆಯವರು ಇರಲಿಲ್ಲ. ಸೊ ಅವ್ರು ಡ್ಯೂಟಿಗೆ ಹೋಗಿದ್ದರು, ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದರು. ಸೊ ಅತ್ತೆ ಮಾವ ನಾನು ಅಷ್ಟೇ ಮೈದನ ಸ್ವಲ್ಪನೇ ಮಾಡಿದ್ದು. ಒಂದು 15 ರೊಟ್ಟಿ ಆದರೆ ಸಾಕು. ಚಿಟ್ಟಿ ಮಮ್ಮಿಗೆ ಒಂದಿಷ್ಟು. ನೋಡ್ಬೋದು ಈ ಥರ ಬ್ಯುಸಿ ಸೈಡಲ್ಲಿ ಯಾವಾಗಲೂ ನಾನಂತಲ್ಲ, ಯಾರು ಮಾಡ್ಲಾರ್ದೇನು ಮಾಡ್ತಾನೂ ಇಲ್ಲ. ಬಟ್ ಇವೊಂದು ನಾನು ಸಹನೂ ಈಗ ನೋಡಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈ ಥರ ಇಟ್ಕೊಂಡು ಮಾಡ್ಬೋದು. ಈಗ ನೋಡಿ ಟೈಮ್ ಕೊಡಬೇಕಂದ್ರೆ ನಾವು ಹೆಂಗಾದರೂ ಕೊಡ್ತೀವಿ. ಬ್ಯುಸಿ ಇದೆ ಅಂದರೆ ಬ್ಯುಸಿನೇ ಇರ್ತೀವಿ, ಹೆಂಗಾದರೂ ಟೈಮ್ ಕೊಡ್ಬೋದು. ಸೊ ನಾನೇ ಎಷ್ಟೋ ಸಲ ಅನ್ಕೋತೀನಿ ವಾಕಿಂಗ್ ಹೋಗೋಕ್ಕಾಗಲ್ಲ. ಬಟ್ ನಾವೊಂದು 15 ನಿಮಿಷ ಫ್ರೀ ಮಾಡಿಕೊಂಡ್ರೆ ಆರಾಮ್ ವಾಕಿಂಗೂ ಮಾಡ್ಬೋದು. ನಾನು ಆ ಥರನೂ ಇದೆ. ಬಟ್ ಇವಾಗ ಮಳೆ ಗಿಳೆ ಜಾಸ್ತಿ ಇದೆ, ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ನಾನು ಸದ್ಯಕ್ಕೆ ಏನಿಲ್ಲ, ಡಯಟ್ ಒಳಗೆ ಇದ್ದೀನಿ. ಸ್ವಲ್ಪ ಕಡಿಮೆ ತಿಂತಾಯಿದ್ದೀನಿ. ನೋಡೋಣ, ವೆಯ್ಟ್ ಅಪ್ಡೇಟ್ ತೋರಿಸ್ತೀನಿ. ಸ್ವಲ್ಪ ಇವಾಗ ಹಬ್ಬಗಳು, ದೇವರಿಗೆ ಶ್ರಾವಣ ಬಂತಲ್ಲ, ಶ್ರಾವಣ ಅಂದರೂ ಮುಗಿದು ಹೋಯಿತು. ಆ್ಯಕ್ಚುಲಿ ನಾನು ಸೋಮವಾರಕ್ಕೊಂದು 16 ಸೋಮವಾರ ವ್ರತ ಮಾಡ್ತಾಯಿದ್ದೀನಿ. ಸೊ ಆ ಪೂಜೆ, ಸೋಮವಾರದೊಂದು ಪೂಜೆ ಇರ್ತಿದ್ದ. ಆಮೇಲೆ ಮನೇಲಿ ಹಬ್ಬ. ಇವಾಗ ಗುರುವಾರ ಬಂತಂದ್ರೆ ರಾಘವೇಂದ್ರಿಗೆ ಹೋಗೋದು. ಈ ಥರ ದೇವ್ರದ್ದು ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ಈ ಥರ ಬ್ಯುಸಿ ಶೆಡ್ಯೂಲ್. ನಮ್ಮ ಅತ್ತೆ ಮಗನೂ ಆರಾಮಿರಲಿಲ್ಲ. ಸೊ ಪೂಜೆ, ಮನೇಲಿ ಪೂಜೆ ನೋಡ್ಬೋದು ನೀವು, ಶಾರ್ಟಲ್ಲೆಲ್ಲ ಹಾಕಿದ್ದೀನಿ. ನನಗಂತೂ ಅಲಂಕಾರ ಚೆನ್ನಾಗಿಷ್ಟ. ಸೊ ದೇವ್ರ ರೂಮೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಒಂಥರ ಮನಸ್ಸಿಗೆ ನೆಮ್ಮದಿ. ಏನೋ ಆ ಥರ ಪೂಜೆ ಮಾಡಿದರೆ ಒಂಥರ ರಿಲ್ಯಾಕ್ಸ್ ಇರ್ತದೆ, ಮೈಂಡ್ ಫುಲ್ಲೆಲ್ಲ ಖುಷಿ ಇರುತ್ತೆ. ಇನ್ನೊಂದು ಏನಂದರೆ ಇತ್ತೀಚೆಗೆ ನಾನು ಪೂಜೆ ಮಾಡಿದ್ರೆ ಖುಷಿಯಾಗಿರ್ತೀನಿ. ನಾನು ಫುಲ್ ಡೇ ಚೆನ್ನಾಗಿ ಮಾಡಿದ್ನಲ್ಲ ಅಂತೆಲ್ಲ ಯಾರು ಹೇಳೋದು ಬೇಕಾಗಿಲ್ಲ. ನಾನೇ ಖುಷಿ ಆಗಿಬಿಡ್ತದೆ. ನನ್ನ ಖುಷಿನ ನಾನು ಕಂಡ್ಕೊಳತ್ತಿದ್ದೀನಿ. ನೀವು ಈ ಥರ ಕಂಡ್ಕೊಳ್ತಾ ಇದ್ದೀರಾ? ಯಾರಿಗೆಲ್ಲ ಪೂಜೆ ಇಷ್ಟ, ಯಾವ ಥರ ಪೂಜೆ ಮಾಡ್ತೀರಾ ನೀವು ಕಮೆಂಟ್ ಮಾಡಿ. ನಾನು ಕಲರ್ ರಂಗೋಲಿ ಹಾಕಿ ಚೆನ್ನಾಗಿ ಹೂವೆಲ್ಲ ಮುಡಿಸಿ ಮತ್ತು ಫುಲ್ ಕಲರ್ ರಂಗೋಲಿ ಹಾಕೋದೇ ನಂಗೆ ಭಾಳ ಇಷ್ಟ ದೇವ್ರ ಮುಂದೆ. ಅದು ವೆರೈಟೀಸ್ ಇರಬೇಕಲ್ವ, ಹಾಕಿ ಪೂಜೆ ಮಾಡಿ ಚೆನ್ನಾಗಿ ಅನಿಸುತ್ತೆ. ಸೊ ಇನ್ನೊಂದು ಏನಂದರೆ ರಾಘವೇಂದ್ರಿಗೆ ಗಂಧ ಅಷ್ಟೇ ಇಡಬೇಕು, ಕುಂಕುಮ ಇಡ್ತಾರೆ ಒಬ್ಬೊಬ್ಬರು, ಕುಂಕುಮ ಇಡಬಾರ್ದು. ಕೆಲವೊಬ್ರು ಅಂತಾರೆ ರಾಘವೇಂದ್ರ ಫೋಟೋನ ನಾನ್ ವೆಜ್ ಇದ್ದವ್ರು ತಿನ್ನಲೇಬಾರ್ದು, ಮುಟ್ಲೇಬಾರ್ದು ಅಂತಲ್ಲ. ಬಟ್ ನಮ್ಮ ಮನೆಯಲ್ಲಿ ನಾವು ತಿಂತೀವಿ. ಬಟ್ ಏನಂತಂದರೆ ರಾಘವೇಂದ್ರ ಇದೆ, ನಮ್ಮ ರಾಘವೇಂದ್ರಿಗೆ ಭಾಳ ನಡ್ಕೋತೀವಿ ನಾವೆಲ್ಲ. ಚೆನ್ನಾಗಿದೆ. 2 ಫೋಟೋ ಇರ್ತವೆ. ಆ್ಯಕ್ಚುಲಿ ವರ್ಷಕ್ಕೊಮ್ಮೆ ನಮ್ಮ ಮಾವರು ದಾನ ಮಾಡ್ತಾರೆ, ಅನ್ನ ಪ್ರಸಾದ ಮಾಡಿಸ್ತಾರೆ. ಸೊ ಅದು ಅವಾಗ ಅಮೌಂಟೆಲ್ಲ ಕೊಟ್ಟು ಬಂದಿರ್ತೀವಲ್ಲ, ಸೊ ಅವರು ಮಠದಿಂದ, ರಾಘವೇಂದ್ರ ಮಠದಿಂದ ಅವರು ಏನು ಕಾಣಿಕೆ ರೂಪದಲ್ಲಿ ಅಂದರೆ ರಿಟರ್ನ್ ಪ್ರಸಾದ ರೂಪದಲ್ಲಿ ದೇವ್ರ ಮೂರ್ತಿ ಪ್ರಸಾದಗಳನ್ನೆಲ್ಲ ಕೊಡ್ತಾರೆ. ಇದಿಷ್ಟಾಗಿತ್ತು ಈ ಸ್ವಲ್ಪ ವಿಡಿಯೋ. ಆ್ಯಕ್ಚುಲಿ ವೆಯ್ಟ್ ಲಾಸ್ ವಿಡಿಯೋ ಯಾವುದೂ ಮಾಡ್ತಾಯಿಲ್ಲ. ಬಟ್ ನಾನು ಹೊಸದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಸಲಾಡ್ ರೆಸಿಪಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಡಯೆಟು ಅವೆಲ್ಲ ಸ್ವಲ್ಪ ಟೈಮು ಮಾಡ್ಕೋತೀನಿ. ಸ್ವಲ್ಪ ಏನಂದರೆ ಒಂಥರ ಶೆಡ್ಯೂಲಿಗೆ ಬರಬೇಕಲ್ವ, ಮೊದಲು ನಾನು ಅಡ್ಜಸ್ಟ್ ಆಗಬೇಕು, ಆಮೇಲೆ ಎಲ್ಲ ವೀಡಿಯೋಸು. ಸೊ ನೋಡ್ಬೋದು ರೊಟ್ಟಿನ ಪಟ ಮಾಡ್ತಾಯಿದ್ದೀನಿ. ನೀವು ಹಿಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ನೆಗಡಿ ಜಾಸ್ತಿ ಆಗಿದೆ, ಆರಾಮಲ್ಲೇ ಕಮೆಂಟ್ ಮಾಡ್ತೀನಿ. ಏನಾರು ಹೇಳಬೇಕಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಲ್ಡ್ ವಿಡಿಯೋಸ್ ಇದೆ ನೋಡಿ, ಇದು ಎಕ್ಸಸೈಸ್ ವಿಡಿಯೋ, ಸೇಮ್ ಎಕ್ಸಸೈಸೇ ಇರುತ್ತೆ. ಅದಕ್ಕೆ ಇನ್ಮೇಲೆ ಏನಿದ್ರು ಎಕ್ಸಸೈಸ್ ವಿಡಿಯೋ ಹಾಕೋದಕ್ಕಿಂತ ನಾವು ಏನು ಡಯಟ್ ತೊಗೋತೀನಲ್ಲ ಆ ಡಯಟ್ ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಡಯಟಲ್ಲಿ ಯಾವ್ಯಾವ ಚೇಂಜ್ ಮಾಡ್ಕೋತಿದ್ದೀನಿ. ಇನ್ನೊಂದು ಏನಂದರೆ ನನ್ನ ಮೈದನ ಆ್ಯಕ್ಚುಲಿ 80 kg ಇದ್ದಾನೆ. ಬಟ್ ಭಾಳ ಹೆವಿ ವೇಸ್ಟ್ ಇತ್ತು, ಅಂದರೆ ಸೊಂಟದ ಭಾಗ ದೊಡ್ಡದಿತ್ತು. ಇವು ಫುಲ್ಲು ಸ್ಲಿಮ್ ಆಗಿಬಿಟ್ಟಿದ್ದಾನೆ, ಫುಲ್ ಡಯಟಿಂಗ್. ಏನಂತಂದರೆ ಇನ್ನೊಂದು ಶುಗರ್ನೂ ಇತ್ತು ನನಗೆ, ಅದನ್ನು ಕಂಟ್ರೋಲಿಗೆ ತಂದಿದ್ದಾನೆ.
HbA1C 10.3 ಇತ್ತು, ಇವಾಗ 6 ಬಂದಿದೆ. ಸೊ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ. ಫುಲ್ ಅದೇ ಹೈ ಪ್ರೋಟೀನ್ ಊಟ ಮಾಡೋದು, ಹೈ ಫೈಬರ್ ತಿನ್ನೋದು, ಅಂದರೆ ಸೌತೆಕಾಯಿ ಗಜ್ಜರಿ ಪ್ರತಿಯೊಂದು ಊಟದಲ್ಲಿ 2 ಸೌತೆ 2 ಗಜ್ಜರಿ ಕಾಯಿ ತಿನ್ನೋದು, ಮತ್ತು ಮೊಳಕೆ ಕಾಳು ತಿನ್ನೋದು, ಈ ಥರ ಹೆಲ್ದಿ ಊಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಸೊ ನನಗೂ ಹೇಳ್ತಾ ಅದಕ್ಕೆ ನೀವು ಇದನ್ನು ಮಾಡಿರಿ, ನೀವು ಜಲ್ದಿ ತಳಗಾಗ್ತೀರಾ ಅಂತ ಹೇಳ್ತಿರ್ತಾ ಇದ್ದಾನೆ. ಆ್ಯಕ್ಚುಲಿ ಮನೇಲೆಲ್ಲ ಇದೆ, ನಾನು ಮಾಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಅಡ್ಜಸ್ಟ್ ಆಗೋದೇ ವಜ್ಜಾಗ್ಬಿಟ್ಟಿದೆ ಇವಾಗ ಕೆಲಸ ಮನೆಯಲ್ಲೇ ಚಿಟ್ಟಿ. ಹೀಗಾಗಿ ನೋಡಿ ರೊಟ್ಟಿ ಚೆನ್ನಾಗಿ ಆಗ್ತಾ ಇದ್ದಾವ. ರೌಂಡ್ ಆಗಲ್ಲ ಪೂರ್ತಿ, ನಾನು ಒಂದು ಚೂರು ಆ ಕಡೆ ಈ ಕಡೆ ಆಗ್ತಾವ, ಫುಲ್ ರೌಂಡ್ ಬರಲ್ಲ. ಆ್ಯಕ್ಚುಲಿ ವಿಡಿಯೋ ಸ್ಪೀಡ್ ಇಟ್ಟೀನಿ, ಹೀಗಾಗಿ ಪಟ 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 ತೋರಿಸ್ತಾ ಇದೆ, ಇಲ್ಲಾಂದರೆ ಸ್ಲೋ ಆಗಿ ಮಾಡಿದ್ದೀನಿ ನಾನು. ನೋಡಿ ರೊಟ್ಟಿ ಮಾಡ್ತಾಯಿದ್ದೆ, ನನಗೆ ಸ್ಪೀಡ್ ಆಯಿತು. ಇನ್ನೊಂದು ರೊಟ್ಟಿ ಆಯಿದ್ರೆ ಅಂದರೆ ಇನ್ನೆರಡು ಬೇರೆ 3 ರೊಟ್ಟಿ ಆಗುತ್ತೆ. ಸೊ ಲಾಸ್ಟಿಗೆಲ್ಲ ಅಡುಗೆ ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಲಿಲ್ಲ ನನಗೆ. ಬಟ್ ಎಲ್ಲ ಅಡುಗೆ ಅಂದರೂ ಚೆನ್ನಾಗಿ ಮಾಡಿದೆ. ಅಂದರೆ ಹೇಳಿದ್ನಲ್ಲ 45 ಮಿನಿಟ್ಸ್ 50 ಮಿನಿಟ್ಸ್ ಆಗಿತ್ತು. ಟೈಮ್ ನೋಡ್ತಾ ಇದ್ದೆ ನಾನು, ಮಾಡೋಕ್ಕಾಗುತ್ತೋ ಇಲ್ಲೋ ಅಂಥೇಳಿ. ಸೊ ಯೂಶ್ವಲಿ ಮಾಡ್ತಾಯಿರ್ತೀನಿ, ಅಂತಿರ್ತಾರೆ ಎಷ್ಟು ಜಲ್ದಿ ಮಾಡಿಬಿಡ್ತೀಯ ನೀನು ಅಂಥೇಳಿ. ಅದಕ್ಕೆ ಕೆಲವೊಮ್ಮಂತೂ 12ಗೆ ಇಟ್ಕೊಂಡು 1 ಗಂಟೆಗೆ ಊಟಕ್ಕೆ ಬರ್ತಾರಂದರೆ 12 ಗಂಟೆಗೆ ಮಾಡ್ತಾಯಿರ್ತೀನಿ. ಕೆಲವೊಮ್ಮೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ 12:15 ಅಂದರೆ 12 ಗಂಟೆ ಅಂದರೆ ಮುಗಿಸ್ಬಿಡ್ತೀನಿ. ಈ ಥರ ನಮ್ಗೆ ಹೆಂಗೆ ಕನ್ವೀನಿಯೆಂಟ್ ಹಾಗೆ. ಇದಿಷ್ಟಾಗಿತ್ತು. ಸೊ ನೀವು ಮನೇಲಿ ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಯಾವ ಥರ ಅಡುಗೆ ಮಾಡ್ತೀರಾ? ಜಲ್ದಿ ಮುಗಿದ್ಬಿಡುತ್ತಾ ನಿಮ್ಮದು? ನಂದಂತರ ಕೆಲವೊಮ್ಮೆ ಒಂದೊಂದು ಇಟ್ಕೊಂಡ್ರೆ ಭಾಳ ಟೈಮ್ ಬೇಕಾಗುತ್ತೆ. ಅದೇ ಈಗ ಎಲ್ಲ 4 ಒಲೆ ಸ್ಟಾರ್ಟ್ ಮಾಡಿ ಇಟ್ಬಿಟ್ರೆ 45 ಮಿನಿಟ್ಸು 50 ಮಿನಿಟ್ಸ್ ಅಂದರೆ ಜಾಸ್ತಿ. ಅಷ್ಟರಲ್ಲೇ ರೊಟ್ಟಿ ಅನ್ನ ಬೇಳೆ ಎಲ್ಲ ಆಗಿಬಿಡ್ತದೆ. ಆ್ಯಕ್ಚುಲಿ ಇವತ್ತು ಒಂದೇ ತರಕಾರಿ ಮಾಡಿದ್ದು, ಯಾಕಂದರೆ ಪಾಲಕ್ ಸೊಪ್ಪು ಇತ್ತಂದರೆ ಬೇರೆ ತರಕಾರಿ ಯಾರು ತಿನ್ನೋದೇ ಇಲ್ಲ. ಅದು ಹೆಲ್ದಿನೂ ಹೋಯಿತು, ಈಗ 3 ಸೊಪ್ಪುಗಳು ಕೂಡಿರ್ತಾವೆ, ಹೆಲ್ದಿನೂ ಚೆನ್ನಾಗಿರ್ತದೆ. ಸೊ ಹೀಗಾಗಿ ನಾವು ಜಾಸ್ತಿ ಏನಂದರೆ ಈ ಸೊಪ್ಪುಗಳೆಲ್ಲ ಮಾಡಿದಾಗ ಒಂದೇ ಐಟಮ್ ಮಾಡೋದು, ಇಲ್ಲಾಂದರೆ ಬೇರೆ ತರಕಾರಿ ಗಟ್ಟಿ ತರಕಾರಿ ಎಲ್ಲ ಮಾಡಿದಾಗ ಒಂದು ಕಾಳು ಮಾಡೋದು, ಈ ಥರ ಆಲ್ಟರ್ನೇಟಿವ್ ಮಾಡ್ಕೊಂಡಿರ್ತೀನಿ. ನೋಡಿ ಲಟ್ಟಿಸ್ತಾ ಇದ್ದೀನಿ. ಕೆಲವೊಬ್ಬರು ಕವರ್ ಹಾಕಿ ಲಟ್ಟಿಸ್ತಿರ್ತಾರೆ, ಅದು ಪೇಪರ್ಸ್ ಹಾಕಿ. ಸೊ ನಾನು ಅವೆಲ್ಲ ಹಾಕಲ್ಲ, ಸುಮ್ಮನೆ ಇದೆಷ್ಟೇ ಹಿಂಗೆ ಸ್ವಲ್ಪ ಬಡಿಯೋದು ಸ್ವಲ್ಪ ಲಟ್ಸೋದು, ಅಂದರೆ ದಪ್ಪ ಆಗಬಾರ್ದಲ್ವ, ತೆಳ್ಳಗೆ ಬರಬೇಕಂತೇಳಿ. ಹಾಗೆ ಸೇಮ್ ವೈಸ್ ಏನಂದರೆ ಕಿಚನ್ ಕಟ್ಟೆ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಫುಲ್ ಗಲೀಜು ಅನಿಸಿದ್ದು, ಮಾಡಿದ ಕೆಲಸ ಎಲ್ಲ ವೇಸ್ಟ್ ಅನ್ನಿಸ್ಬಿಡುತ್ತದೆ. ನೋಡಿ ಚೆನ್ನಾಗಿದೆ ಅಲ್ವಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗೋಸ್ಕರ ಫಾಲೋ ಮಾಡಿ. ಆ್ಯಕ್ಚುಲಿ ವೀಡಿಯೋಸ್ ಲೇಟಾಗಿ ಬರ್ತವೆ, ಇನ್ಮೇಲೆ ವಾರಕ್ಕೆ 1-2 ಅಥವಾ 3 ಅಷ್ಟೇ ವೀಡಿಯೋಸ್ ಬರ್ತದೆ. ಶಾರ್ಟ್ ಅವಾಗವಾಗ ಹಾಕ್ತಿದ್ದೀನಿ. ಓಕೆ, ನೋಡೋಣ. ಬಾಯ್, ಎಲ್ಲರಿಗೂ ನಮಸ್ಕಾರ ಒನ್ಸ್ ಅಗೇನ್. ನೋಡಿ ಲಾಸ್ಟ್ ರೊಟ್ಟಿ ಮಾಡಿದೆ, ಮುಗೀತು. ರೊಟ್ಟಿ ಮುಗೀತು. ಇನ್ನು ಕಟ್ಟೆ ಕ್ಲೀನ್ ಮಾಡಿಕೊಂಡು ಬೇಳೆ ಒಗ್ಗರಣೆ ಕೊಟ್ಬಿಟ್ರೆ ನನ್ನ ಅಡುಗೆ ಫಿನಿಶ್ ಆಗಿಬಿಡ್ತದೆ. ಸೊ ನಾನು ಯೂಶ್ವಲಿ ರೊಟ್ಟಿನ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೀನಿ, ಎಲ್ಲರಿಗೂ ಸಾಫ್ಟ್ ಬೇಕು. ಈಗ ಕೆಲವೊಬ್ರಿಗೆ ಗಟ್ಟಿ ಬೇಕಂದಾಗ ಹೊರಗಡೆ ಇಟ್ಕೋಬೇಕು. ಸೊ ಆವಾಗ ಅದು ನಾರ್ ಥರ ಆಗುತ್ತೆ. ಆ ಥರ ತಿನ್ನೋರು ಆ ಥರ, ನಮ್ಮ ಮನೇಲಿ ಎಲ್ಲರೂ ಸಾಫ್ಟ್ ಬೇಕನ್ನೋರು ನೋಡಿ ಪಟ 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 ಕ್ಲೀನ್ ಮಾಡ್ಕೊಂಬಿಡೋದು, ಪಟ 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 ಕೆಲಸ ಆಗಿಬಿಡ್ತದೆ. ಸೊ ಬಾಯ್, ಎಲ್ಲರಿಗೂ ನಮಸ್ಕಾರ.